ಈಗ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್. ಸ್ವಾಗತ ಎಲ್ಲ ಏನು ಮಾಡ್ತಾರೆ ನೋಡೋಣ ಬನ್ನಿ. ನಮ್ಮ ಮನೇಲಿ ನಮ್ಮ ಹುಡುಗ ಬಂದವನೆ ಕರೆಕ್ಟಾಗಿ ಕೂತ್ಕೊಳ್ಳಿ. ನಮ್ಮ ಅಕ್ಕ ನಮ್ಮ ಅಜ್ಜಿ ಊಟ ಮಾಡಿಸ್ತಾವಳೆ. ಎಲ್ಲಿಂದ ತಂದೆ ಇಡ್ಲಿ ನಮಗೆ ಮಾಡಿಲ್ಲ. ಒಂದೇ ತಂದಿರೋದು ನಿನಗೆ ಹೋಟ್ಲಿಂದ. ಇಡ್ಲಿನೇ ಇಳಿಯೋದಲ್ಲ ನಿನಗೆ. ಇಡ್ಲಿ ಮತ್ತೆ ದೋಸೆ ಬೇರೆ ಇಳಿಯಲ್ವಲ್ಲ, ಅದಕ್ಕೆ ಹೋಟ್ಲಿಂದ ತಂದಿರೋದು ನಿನಗೆ. ಅಯ್ಯೋ ನಿಂದ ಸಮಾಚಾರ ಹೇಳು ಮಾಮ್ಸ್. ನಾನೆಲ್ಲ ಯಾರಕ್ಕೆ ಚಡ್ಡಿ ಹಾಕೊಂಡ್ ಕೂತ್ಕೊಂಡ್ಬಿಡ್ತೀಯ ಜೋರಾಗೆ. ಮುಂಚೆಯಿಂದ ಚಡ್ಡಿ ಬಾಯ್ಸ್ ನೋಡಿ ದಪ್ಪ ಆಗೋನ್ ಇವಾಗ ಮುಂಚೆಗೆ ಅಂತ ಚಿಂತೆ ತಿಂತಾನೆ ದಪ್ಪ ಆಗೋನಿಗ. ಹಂಗ ಓಕೆ ಓಕೆ ತುಂಬ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡೈತೆ ಊಟಕ್ಕೆ ಟಿಫನ್ಗೆ. ಏನು ಮಾಡ್ತಿದ್ಯಮ್ಮ? ಯಾರಿಗೆ ಚಪಾತಿ? ಚಪಾತಿ ನಿಮ್ಗೆ ನಮ್ಗೆನಾ? ಒಪ್ಪಂಗ ಅನ್ಕೊಂಡ ನಾನು. ಬೇರೆ ಏನೋ ಮಾಡಿಲ್ಲ. ಚಪಾತಿ ಬೆಂಡೆಕಾಯಿ ಪಲ್ಯ ಚಟ್ನಿ. ಏಯ್ ತಿನ್ಬೇಕು. ಇದು ಗೌರ್ಮೆಂಟ್ ಇಲ್ಲ ನನಗೆ ಕೊಟ್ಟಿರೋದು. ನೀರ್ ಗೌರ್ಮೆಂಟ್ ಅವ್ರದಾ? ಪ್ರೈವೇಟ್ ಅವ್ರದ್ದು. ಅಲ್ಲಿ ಫಿಲ್ಟರ್ ಹಾಕ್ಸಿರೋ 10,000 ಕೊಟ್ಟು. ಯಾಕೆ ನಮಗೆ ನೀರು ಎಲ್ಲ ಹೊಲ್ತಾವ ಹೊಲ್ತಾವ ಬೋರ್ ಕುಕ್ಸನ್ ಬಾ ಎದ್ದು ಹೊಸದು ಬೋರ್ ಹಾಕ್ಸನ್ ಬಾ. ಏ ಅಜ್ಜಿ ಒಂದ್ಸರಿ ಆಯನ್ ಅಜ್ಜಿ ಆಯನ್ ನಿಂಗೆ. ಆಯನ್ನು ಅನ್ನು ಹಾಯ್ ಗಾಯ್ಸ್ ಅನ್ನು ಹಾಯ್ ಗಾಯ್ಸ್. ಬಿಡಲ್ಲ ಇವಳು ಅದನ್ನ ಮುರಿಸ್ತಾವಳಿಲ್ಲ, ಏನೋ ಮಾಡ್ತಿದ್ದೀನಿ ಇಲ್ಲಿ. ಹಾಯ್ ಗಾಯ್ಸ್ ಅನ್ನಜ್ಜಿ. ಹಾಯ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹೇಳು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನಜ್ಜಿ. ನಮ್ಮದು ಫುಡ್ಡು ಬೆಳಬೆಳಿದೆ. ಕಾಳು ತಿಂತೀನ ಮಗ. ಹಿಂಗೆ ಕಾಳು ತಿನ್ನೋನಲ್ಲ, ಹಿಂಗೆ ಕಾಳು ಹಾಕೋನ್ ನೀನು. ಅಜ್ಜಿ ಅವನು ಡವ್ ಹೊಡಿಬೇಕಂತ ಹುಡುಗಿಗೆ. ಯಾರು ಬೀಳ್ತಿಲ್ವಂತೆ ಅವನಿಗೆ, ಯಾರು ಬೀಳ್ತಾ ಇಲ್ವಂತ ಅವನಿಗೆ ಹುಡುಗಿರು. ಅದಕ್ಕೆ ಏನಾರು ಹೇಳು. ನೆಲಮಂಗ್ಲಕ್ಕ ನೆಲಮಂಗ್ಲಕ್ಕೆ ಸಿಗ್ತಾರೇನು ಹುಡುಗಿರು ಅವನಿಗೆ? ಅವನಿಗೆ ಸಿಗ್ತಾರ? ಅವ್ರೂರಾಗೆ ಕೊಡ್ತಾ ಇಲ್ವಂತ ಹೆಣ್ಣು ಅವನಿಗೆ ನೆಲಮಂಗ್ಲದಾಗ ಕೊಟ್ಬಿಡ್ತಾರ? ಎಲ್ಲ ಕಡೆ ಕೊಡ್ತಾರೆ. ಹೆಂಗವನು ಬೆಳಗವನು ಕರ್ಗವನ ಬೆಳಗ್ಗೆ ಚೆನ್ನಾಗವನ ಚೆನ್ನಾಗಿಲ್ವಾ? ಚೆನ್ನಾಗವನ ಅವನು ಕರಿಯ ಚೆನ್ನಾಗವನ? ಹಂಗೆ ಹುಟ್ಟಿರೋದು. ನಿಮ್ಮ ಮಗ ಸಾಗರಿ ನಾನು ಹೆಂಗಿದ್ದೀನಿ? ಇವಾಗ ನಾನ್ ಚೆನ್ನಾಗಿದ್ದೀನಿ, ಅವನ್ ಚೆನ್ನಾಗಿದ್ದಾನ ಹೇಳು. ಇಬ್ರು ಒಂದೇ ಹೆಂಗಾಗ್ಬಿಡ್ತೀವಿ. ಅದ್ಯಾವ್ದು ಸೈಟ್ ಕಳ್ದೋಗೈತೆ ಅಂತಿದ್ದಲ್ಲ ಎಲ್ಲ. ನಿಮ್ಮ ಸೈಟ್ ನಿಮ್ಮ ಸೈಟ್ ಇವ್ರದ್ದು ಸೈಟ್ ಕಳ್ದೋಗೈತಂತೆ, ಅದನ್ನ ಹುಡಿಕೊಂಡು ಹೋಗ್ಬೇಕು ಇವತ್ತು. ಇದು ಯಾವ್ದೋ ಫಿಲಮ್ ಆಯ್ತಲ್ಲ, ಮನೆ ಕಳ್ದೋಗೈತೆ ನಮ್ದು ಅಂತ. ನಾನೇ ಮನೆ ಕಳ್ದೋಗೈತೆ ಅಂತ ಮನೆ ಹುಡುಕ್ತಾ ಇದ್ದೀನಿ. ಹುಡ್ಕಾನಿರಿ ಇವತ್ತು ಹೋಗ್ಬಿಟ್ಟು. ಯಾವ ಊರಲ್ಲಿ ಐತೋ ಸೈಟು? ಊರ ಹೆಸರು ಮರ್ತಿದ್ದೆ ಅಪ್ಪ. ಬೆಳಬೆಳಿಗ್ಗೆ ನಮ್ಮಮ್ಮ ಚಪಾತಿ ಮಾಡಿದ್ರು ತಿನ್ಕೊಂಡು. ನಮ್ಮ ಹುಡುಗಂದು ಕಳ್ದೋಗೈತಲ್ಲ ಸೈಟು, ಅದನ್ನ ಹುಡುಕೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು. ಬೆಂಡೆಕಾಯ್ತಿಂದ ಏನ್ ಬರುತ್ತೆ ಲೆಕ್ಕ? ಕೇಳಿದ್ರ ಮುಂಚೆ ನೀನು ಇವಾಗಿನ ಲೆಕ್ಕಾಚಾರ ಇರೋ ತಡ್ಕೊಳಕ್ಕಾಗಲ್ಲ. ಇನ್ನ ಯಾವ ಲೆಕ್ಕಾಚಾರ ಹಾಕ್ತೀಯ ನೀನು? ಮನೆಗೆ ಹೇಳೋರು ಹಂಗೆ ಬೆಂಡೆಕಾಯಿ ತಿನ್ ಬಿಡ್ತಿದ್ದೆ ನಾನು. ಬಿಡ್ಬೇಕಾದ್ರೆ ಹೇಳೋರು ಬೆಂಡೆಕಾಯಿ ತಿನ್ನ ಲೆಕ್ಕ ಬರುತ್ತೆ ಅಂತ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಬೆಂಡೆಕಾಯಿ ತಿಂದ್ರೆ ಬುದ್ಧಿ ಬರುತ್ತೆ ಅಂತ ಹೇಳ್ತಿದ್ರಾ? ಯಾಕೆ ಬುದ್ಧಿ ಇರ್ಲಿಲ್ವಾ ನಿನಗೆ? ಫುಲ್ ಇತ್ತು, ಇನ್ನ ಬರ್ಲಿ ಅಂತ. ಅಯ್ಯೋ ಅಮ್ಮ ಬಾಯಿಲಿ ಊಟ ಮಾಡ್ದ? ಊಟ ಮಾಡಿಲ್ವ ಇನ್ನ? ಯಾಕೆ ಫಸ್ಟ್ ನೀನು ಮಾಡ್ಬೇಕು ತಾನೆ? ಹಿಂಗೆ ಅಣ್ಣ ನೋಡಲ್ಲ, ಕೇಳಲ್ಲ, ಮಾಡಲ್ಲ. ತಿಂತ ನೋಡಿ ಹೆಂಗೆ ತಿಂತೈತೆ ಅಂತ. ಊಟ ಆಯ್ತು ಅಂತ ಕೇಳಿಲ್ಲ. ಸರಿಯಾಗಿದೆ ಹೋಗಿ ನೀನು. ಗಂಡಂಗೆ ತಕ್ಕಂತ ಹೆಂಡ್ತಿ. ನಮ್ ಕರಿಯ ಯಾರ ಹತ್ರ ನಾವು ಗೊತ್ತಿರೋರ ಹತ್ರ ಅವ್ನ ಸೈಟ್ ಅಡ್ರೆಸ್ ಕೇಳ್ತಾ ಇದ್ದ. ನೀವು ಚೆನ್ನಾಗಿದ್ದೀರಾ?
ಮ್ಯಾಟ್ರಿಕ್ ಬರಲಿ. ಟಿಫನ್ ಆಯ್ತಾ? ಸುಮ್ಮನೆ ಅಂತ ಸುಳ್ಳು ಹೇಳ್ಬೇಡ್ರಿ. ಮ್ಯಾಟ್ರಿಕ್ ಬರಲ್ಲ, ಕೇಳಲ್ಲ ಅದು ಏನೋ. ಆಂಟಿ ಇದ್ರದ್ದು ಸೈಟ್ ಹತ್ರ ಹೋಗ್ಬರೋಣ ಅನ್ಕೊಂಡೆ ಇವತ್ತು. ಫ್ರೀ ಇದ್ದ? ಅಲ್ಲ ನಿಮಗೆ ಲ್ಯಾಂಡ್ ಮಾರ್ಕ್ ಅದು ಎಲ್ಲ ಹೆಂಗ್ ಹೋಗ್ಬೇಕಂತ ಕೇಳೋಣ ಅಂತ. ಅಲ್ಲಿ ಒಳಗಡೆ ಹೋಗ್ಬೇಕು ಅಖಿಲ. ಒಳಗಡೆ ಅಂದ್ರೆ ಅಲ್ಲ ಆಂಟಿ, ಇವಾಗ ಇದು ಯಾವ್ದು ಇದು ದಾಸರ ಏನೈತಲ್ಲಿ ಲ್ಯಾಂಡ್ ಮಾರ್ಕ್ ಅಂದ್ರೆ ಯಾರ ಸ್ಕೂಲು ಹತ್ರ ಏನಾದ್ರು ಏನು ಇಲ್ಲ ಅಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವಾಗ ಏನ್ ಮಾಡ್ತಿದ್ವಿ ಗೊತ್ತಾ, ಇದು ರಿಜಿಸ್ಟ್ರೇಷನ್ ಇದು ಕ್ರಯಪತ್ರ ಅಲ್ಲ, ಇದು ರಿಜಿಸ್ಟರ್ ಸರ್ಟಿಫಿಕೇಟ್ ಇಟ್ಕೊಂಡು ಇದರಲ್ಲಿ ಪಾಣಿ ನಂಬರ್ ಏನದು ಎಂತ್ರದ್ದು ಪಾಣಿ ನಂಬರ್ ಏನಂತಾರೆ ಇದಕ್ಕೆ? ಪಾಣಿ ನಂಬರ್ ಅಲ್ಲ, ಸರ್ವೆ ನಂಬರ್ ಹಿಡ್ಕೊಂಡು ಹುಡುಕ್ತಾವೆ, ಚಾಟ್ ಜಿಪಿಟಿ ಹುಡುಕ್ತಾವೆ. ಕರ್ನಾಟಕ ಮತ್ತೆ ಇನ್ನೇನು ಹುಡುಕ್ಬೇಕು, ಅಲ್ಲೇ ಹುಡುಕ್ಬೇಕು. ಚಾಟ್ ಜಿಪಿಟಿ ಹೋಗ್ಬಿಟ್ಟು ಇವಾಗ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ವೆ ನಂಬರ್ ಹುಡುಕ್ಬಿಟ್ಟು ಲೊಕೇಶನ್ ಅದು ಎಲ್ಲಿ ಬರ್ತದೆ ಅಂತ ತಿಳ್ಕೊಂತವ್ರೆ. ಯಾನ್ ಮಾಮ್ಸ್ ಈ ರೇಂಜ್ ಕಳ್ದಾಕಿದ್ಯಾ ನೀನು ನಿನ್ನ ಸೈಟ್ನ? ಏನ್ ಮಾಂಸ ಚಾಟ್ ಜಿಪಿಟಿ ಎಲ್ಲ ಹುಡುಕ್ತಿದ್ಯಲ್ಲ ಸೈಟ್ನಲ್ಲಿ. ಅಪ್ಪ ಕಳ್ದಿರೋ ವಸ್ತುನ ಹುಡುಕ್ಲೇಬೇಕು ಇವಾಗ. ಕಳ್ದಾಗಿರೋ ಜಾಸ್ತಿ ಹುಡುಕಕ್ಕೆ ಹೋಗ್ಬಾರ್ದು, ಅದಾಗದೇ ಸಿಗ್ಬೇಕು. ಕ್ರಯಪತ್ರದಲ್ಲಿ ಸರ್ವೆ ನಂಬರ್ ಹಿಡ್ಕೊಂಡು ಹುಡುಕ್ತಾ ಒಂದು ಶಿಷ್ಯ ಕಳ್ದೋಗಿರೋ ಸೈಟ್ನ ಚಾಟ್ ಜಿಪಿಟಿ ಫೈನಲಿ ಅಂತೂ ಇಂತೂ ಹುಡ್ಕವನೆ, ಲೊಕೇಶನ್ ಹುಡ್ಕವನೆ. ಆ ಲೊಕೇಶನ್ಗೆ ಹೋದ್ ಏನಿರ್ತದೋ ಗೊತ್ತಿಲ್ಲ. ಪಾಣಿ ಹುಡುಕಿದ್ದೀನಿ, ಪಾಣಿಯಿಂದ ಡಿಶನ್ ಕ್ಯಾಪ್ ಡೌನ್ಲೋಡ್ ಮಾಡಿದ್ದೀನಿ, ಅಲ್ಲಿದ್ದ ಸರ್ವೆ ನಂಬರ್ ಹಾಕಿ ತೆಗ್ದಿದ್ದೀನಿ. ನೋಡೋಣ ಇಲ್ಲಿದ್ದ ಎಕ್ಸಾಕ್ಟ್ ಆಗಿ ಎಷ್ಟು ಅದೇನ್ ಸೈಟ್ ಐತೋ ಏನಾಯ್ತೋ ಗೊತ್ತಿಲ್ಲ. ಕಾಲ್ ಒಳಗಡೆ ಆಯ್ತಾ ನೋಡ್ಬೇಕು, ಇವತ್ತು ಡಿಸ್ಕವರ್ ಮಾಡ್ಬೇಕು ಫೈನಲಿ. ಸೀಟ್ನ ಎತ್ಕೊಂಡು ಹೋಗ್ಬೇಕು, ಹೊರಡಿಕೆ ಆಗಲ್ಲ. ನಮ್ಮ ಅಮ್ಮಂಗೆ ಫೋನ್ ಮಾಡೈತಲ್ಲಿ, ನೀನ್ ಜಿಮ್ ಬಾಯ್ ಅಂತ ನಿನಗೆ ಕರ್ದಾಯ್ತಾ? ಅಲ್ಲಿ ಇಷ್ಟು ಚಿಕ್ಕದನ್ನ ಎತ್ಕೊಂಡು ಹೋಗಕ್ಕೆ ನೀನು ಫೋನ್ ಮಾಡೋದು? ನಾನು ಚಿಕ್ಕದಿನ ದೊಡ್ಡದಾಗಿದ್ದು. ನಿಮಗೆ ಚಿಕ್ಕದಪ್ಪ, ನಮಗೆ ದೊಡ್ಡದು. ಇವಾಗ ಜಿಮ್ ಮಾಡೋದಲ್ಲ ಮಾಮ್, ಕೆಲಸ ಮಾಡ್ಬೇಕು. ನನಗೆ ಇದನ್ನ ಜಿಮ್ ಕರ್ರೆ ಎತ್ಕೊಂಡ್ ಬಂದಿರೋದು. ಯಾಕಜ್ಜಿ ಎತ್ಕೊಂಡ ಇಲ್ಲ? ಎತ್ಕೊಳಕ್ ಆಗಲ್ಲ ನನಗೆ ಇದನ್ನ. ಸುಮ್ಮನೆ ಹೋಗಿರತ್ತಲೆ. ಕಳೆದೋಗಿರೋ ಪ್ರಾಪರ್ಟಿ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ, ಒಂದು ಹೋಪಲ್ಲಿ ಹೋಗ್ತಾ ಇದೀವಿ. ಇಲ್ಲೆಲ್ಲ ರಾವತ್ನಳ್ಳಿ ಹತ್ರ ಹುಡುಕೊಂಡ್ ಬಂದಿದ್ದೀವಿ. ಸೈಟ್ ನಂಬರ್ ಕೇಳ್ತಾವೆ ಶಿಷ್ಯ ಫೋನ್ ಮಾಡ್ಬಿಟ್ಟು. ಇದೇನಲ್ಲ ಮಾಮ್ಸ್, ಅದು 8 ವರ್ಷ 2014 ಅಂದ್ರೆ 12 ವರ್ಷ ತಗೊಂಡ್ ಸೈಟು ತಗೊಂಡ್ರದೇ ಗೊತ್ತಿಲ್ಲ ನಿನಗೆ? ಗೊತ್ತು, ಯಾಕೆ ಗೊತ್ತಿರೋದಕ್ಕೆ ಕರ್ಕೊಂಬಂದಿರೋ. ಈ ಜಾಗ ನೋಡಿ ಕರ್ಕೊಂಬಂದಿದ್ದಲ್ಲ. ಫಸ್ಟ್ ಟೈಮ್ ನೋಡ್ತಿದ್ಯಾ ಬಂದ್ಬಿಟ್ಟಿಲ್ಲಿ. ಇದೆಲ್ಲ ಸೈಟ್ ನಂಬರ್ ಹಾಕೋ ನೋಡ, ಸೈಟ್ ನಂಬರ್ ಕೇಳಲ್ಲ. ನಿಮ್ಮ ಅಣ್ಣಂಗೆ ಫೋನ್ ಮಾಡ್ಕೊಡು. ಪರವಾಗಿಲ್ಲ ಮಾಮ್ಸ್, ಮನೆಗೇನೆ ಎಲ್ಲ ಕಟ್ಟವ್ರೆ ಇಲ್ಲಿ. ಇನ್ನಿಲ್ಲೇ ಕಟ್ಸೋದೇನೆ, ಎಂಡ್ರನ್ನ ಹಾಕೊಂಬರೋದು ಇಲ್ಲಿಗೇನೆ ಕಟ್ಟಿಸ್ಬಿಟ್ಟು. ಇಲ್ಲೇ ಮಾಮ್ಸ್ ಡೂಪ್ಲೆಕ್ಸ್ ಮನೆನಾ ಟ್ರಿಪ್ಲೆಕ್ಸ್ ಮನೆನಾ ಕಟ್ಸೋದಿರ್ಲಿ? ಊರಾಗ ಐತಲ್ಲ ಡೂಪ್ಲೆಕ್ಸ್, ಊರಾಗ ಯಾಕೋ ಬೆಂಗಳೂರಾಗ ಕಟ್ಸೋ, ಬೆಂಗಳೂರಾಗಿರೋ ಡೂಪ್ಲೆಕ್ಸ್ ಕಟ್ತಾರೆ, ಊರಾಗ ಕಟ್ಸಿರ ಕಣಲ್ಲಿ. ಸೈಟ್ ನಂಬರ್ ಗೊತ್ತಾಗೈತಿ. ಇವಾಗ ಎಕ್ಸ್ಪ್ಲೋರ್ ಮಾಡಕ್ ಹೋಯ್ತಾವೆ ಶಿಷ್ಯ. ಎಷ್ಟನೇ ನಂಬರ್ಲಾ? 13ನೇ ನಂಬರಾ? ಲಕ್ಕಿ ನಂಬರ್ 13. ವಾಸ್ಕೋಡಿಗಾಮ ಸಿ ರೂಟ್ ಕಂಡು ಹಿಡ್ದಂಗೆ ಆಗ್ತದೆ ಇದು ಇಂಡಿಯಾಗೆ. ಅವ್ನು ಹೆಂಗ ದಿಕ್ಸೂಚಿ ಇತ್ತು ಕಣ, ನಮ್ಗೆ ಯಾವ ದಿಕ್ಸೂಚಿನೇ ಇಲ್ಲ. ಸಿಕ್ತಿಲ್ಲ ಇವನ್ ಜಾಗ, ಸಿಕ್ತಿಲ್ಲ. ಅನ್ಯಾಯವಾಗಿ ಕಳ್ದಾಕೊಂಬಿಟ್ಟಿಲ್ಲ ಜಾಗನ, ಅನ್ಯಾಯವಾಗಿ ಕಳ್ದಾಕೊಂಬಿಟ್ಟಿಲ್ಲ. ಬಾಂಗ್ಲಾ ನಾಗಣ್ಣ ನಗರ ಅಂತ ಒಂದು ಬಾಂಗ್ಲಾಗ ಹೋಗಿದ್ದ ನಾ ತಗೊಳಕ್ಕೆ. ಬಂಗ್ಲೆ ಕಣ, ಅಲ್ಲಿ ಬೋಳಿ ಮಗನೇ. ನೀನೇ ಹೇಳಿದ್ ಫಸ್ಟ್ ಬಾಂಗ್ಲೆ ಅಂತ. ಬಾಂಗ್ಲಾ ಅಂತ ನೀನೇ ಕಣ ಫಸ್ಟ್ ಹೇಳಿದ್ ನೋಡೆ. ನನ್ನ ಮಗನ ಸೈಟ್ ಅಂತೂ ಸಿಗಲ್ಲ. ಅಲ್ಲಿ ಹುಡುಗರು ವಾಲಿಬಾಲ್ ಆಡ್ತಾವ್ರೆ, ಅದನ್ನ ಇಸ್ಕೊಂಡು ಆಡೋಣ. ಸೈಟ್ ನಂಬರ್ 13 ಅಂತೆ. ಹುಡುಕಿ ಸಾಕಾಗೋಯ್ತು. ಒಂದು ಅವರ್ ಹುಡುಕಿದೀವಿ, ಏನೂ ಸಿಗ್ಲಿಲ್ಲ. ಒಬ್ರು ನೋಡಿದ್ರೆ ನಿಮ್ ಲೇಔಟೇ ಅಲ್ಲ ಅನ್ಬಿಟ್ರು. ಹುಡುಕ್ತಾವ್ ಶಿಷ್ಯ. KGF ಅಲ್ಲಿ ಚಿನ್ನಾನು ಎಷ್ಟು ಹುಡುಕಿರಲ್ಲ ಹಂಗೆ ಹುಡುಕ್ತಾವನೆ. 2 hours ಮುಂಚೆ ಇಲ್ಲೇ ಇತ್ತು ಸರ್, ಈಗ ಕಾಣ್ತಾ ಇಲ್ಲ. ಇವನ್ ಸೈಟ್ ಹುಡ್ಕಕ್ ಬಂದು ಬೆವರು ಕಿತ್ಕಂತ ಅಷ್ಟೇ ನನಗಿಲ್ಲಿ. ಸೈಟ್ ಮಾತ್ರ ಸಿಗ್ಲಿಲ್ಲ. ಸೈಟ್ ಅಂತೂ ಸಿಗ್ಲಿಲ್ಲ. ಬಂದ್ ಕೆಲಸ ಆಗ್ಲಿಲ್ಲ ಅಂತ ಆ್ಯಪ್ ಮೋರೆ ಹಾಕೊಂಡು ಹೋಯ್ತಾ ಇದ್ರೆ ಈ ನನ್ನ ಮಕ್ಕಳು ನೋಡಿದ್ರೆ ರೋಡಲ್ಲಿ ಅಡ್ಡ ಹಾಕೊಂಡು ನಿಂತವ್ರಲ್ಲ. ಥೂ, ಟ್ರಾಫಿಕ್ ಜಾಮು, 2 ಕಿಲೋಮೀಟರ್ ಜಾಮ್ ಆಗೈತೆ. ಯಾವ್ದಲ್ಲ ಸೈಟ್ ನೋಡ್ತೀನಿ ಅಂತ ಕರ್ಕೊಂಬಿಟ್ಟು ಮಳೆಗೆ ಸಿಗಾಕ್ಸಿದ್ಯಾ? ಸೈಟು ನೋಡಲಿಲ್ಲ, ಏನೂ ನೋಡಲಿಲ್ಲ. ಹೋಗ್ಬಿಟ್ಟು ನಮ್ಮ ಸೈಟ್ ನೋಡ್ಕೊಂಬಂದು ಇವನ್ ಸೈಟ್ ಸಿಗ್ಲಿಲ್ಲ. ಯಾವ ಸೈಟು ಇಲ್ಲ, ಏನೂ ಇಲ್ಲ. ಯಾವ ಸೈಟು ಸಿಕ್ಕಿಲ್ಲ. ಅಲ್ಲಿ ಸರ್ವೆ ನಂಬರ್ ನೋಡ್ಕೊಂಡ್ರೆ ಸಿಗ್ತದ ಸೈಟು? ಬಿಟ್ಟೋಗಿರೋ ಹೆಂಡತಿ ಸಿಕ್ಬಿಡ್ತಾರೆ. ಇವನ್ ಸೈಟ್ ಸಿಗಲ್ಲ. ಆಯ್ತಾ ಪೂಜೆ? ತಗೋ, ಪೂಜೆ ಮಾಡ್ಬಿಟ್ಟು ಎನರ್ಜಿ ತಗೊಂಡಿವಂತೆ. ಗೋಬಿ ತಂದಿದ್ದೀನಿ ತಿನ್ನೋ. ಇನ್ನೇನು ನಿನ್ಗೆ ಅದೇ ಎನರ್ಜಿ. ಆಯ್ತು ಕೊಡು. ಬೇಡವಾ ಗೋಬಿ? ಬೇಡವಾ? ಹಾ, ನೀನ್ ಡ್ರಾಮಾ ನೋಡಿದೀವಿ, ನಡಿ. ಆಯ್ತು, ಗೋಬಿ ಅಂದ್ರೆ ಪ್ರಾಣ ಬಿಡ್ತೀಯ. ಅಳಸ್ತಾನ್ ತಿನ್ಕೊಂಡ್ ಕೂತಿದ್ವಿ, ಅಷ್ಟ್ರಲ್ಲಿ ನಮ್ ಕೂಲಿ ಬಾಯ್ ಮನೆಗ್ ಬಂದ. ಕೂಲಿ ಬಾಯ್ ಸಡನ್ ಆಗಿ ನಾನು ವಾಲೆ ಹಾಕೊಂಡಿರೋದ್ ನೋಡ್ಬಿಟ್ಟು ನಗ್ತಾ ಇದ್ದ. ಏನೋ ನಗ್ತಾನೆ, ಏನೋ ವಾಲೆ ನೋಡಿ ನಗ್ತಾನೆ.
ನೀನೇ ಕಣೋ ನಾನು ಅವ್ನ್ ನಕ್ಕಿದ್ದು ವಾಲೆ ನೋಡಿ ನಗ್ತಾನೆ ನನ್ನ ಮಗ ಹಂಗೆ. ನನ್ನ ಮಕ್ಕಳ ನೀವು ಬೇರೆಯವ್ರಿಗೋಸ್ಕರ ಬದುಕ್ತೀರಾ, ನಾನು ನನಗೋಸ್ಕರ ಬದುಕ್ತೀನಿ. ಹಾ ಹಂಗಾರೆ ಇದು ನೈಟ್ ಯಾಕಂತ ನೈಟಿ ನನ್ಗೆ ಇಷ್ಟ ಬಂದ ಹಾಕಂತೀನಿ ಕಣಲ್ಲಿ ಗುಲ್ಡು. ಈಗ ಹಾಕಬೇಕು ನೀನೇ ಅವನ ಕೇಳಕ್ ನನ್ಗೆ ಇಷ್ಟ ಬಂದ ಹಾಕಂತೀನಿ, ಇಷ್ಟ ಬಂದ ಬಿಡ್ತೀನಿ. ನನ್ನ ಜಿಪ್ ಹಾಕಳ ಫಸ್ಟ್ಲಿ. ನನ್ಗೆ ಇಷ್ಟ ಬಂದ್ರೆ ಬಿಡ್ಕೊಂತ ನೀವು ಜನಗಳಿಗೋಸ್ಕರ ಬದುಕ್ತೀರಾ, ನಾವು ನನಗೋಸ್ಕರ ಬದುಕ್ತೀವಿ. ಅದಕ್ಕೆ ವಾಲೆನಾರು ಹಾಕಂತೀವಿ, ಏನಾರು ಹಾಕಂತೀವಿ ಕಣ. ಕೂಲಿ ಬಂದು ನೀನೇನು ಹಾಕೊಂಡಿದ್ದೆ ವಾಲೆ ತುರ್ಸಿಲ್ಲ ಇಲ್ಲ ಹಾಕಂತಿದ್ದೆ ನಾನು ಏರ್ಲೈನು ಆ ಕಡೆ ಈ ಕಡೆ. ಈ ಸೈಡ್ ಹ್ಮ್ ಅದು ಎಲ್ರಿಗೂ ಹೋಗಿರುತ್ತೆ ಮಾಮೂಲಿ ಅದು. ಹೋಗೇ ಹೋಗುತ್ತೆ. ಕೂದಲು ಹಿಂಗ್ ಬಿಡ್ಕೋಬೇಕು ಮುಂದೆ. ಗೊತ್ತಾಗ್ದಂಗೆ ಕವರ್ ಮಾಡ್ಕೋಬೇಕು, ಕವರ್ ಅಪ್ ಮಾಡ್ಕೋಬೇಕು. 14 ತೋರಿಸ್ತೇವೆ ಒಬ್ರು ಹೆಣ್ಣು ಕೂಡ ಬೋಳಿ ಮನೆ ಕೊಡದಂಗ ಆಗ್ತಾರೆ. ಎಲ್ಲರಿಗೂ ಹೋಗುತ್ತೆ ಅಂತೆ ಅಲ್ವನ, ಎಲ್ಲರಿಗೂ ಹೋಗುತ್ತೆ. ಎಲ್ರಿಗೂ ಏನು ಪರ್ಮನೆಂಟ್ ಅಲ್ಲ ಲೈಫ್ ಅಲ್ಲಿ, ಎಲ್ಲ ಟೆಂಪ್ರರಿ. ಅಪ್ಪ ನಡ್ರಿ, ಇಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತೆ ಇವಾಗ ಕತೆ. ನಡ್ರಿ 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 ಎಲ್ಲಿಗೆ ಹೇಳ ಫಸ್ಟ್ ಮುಗಿಲ್ಪೇಟೆ ಹೋಗನ್ ಬರ್ರಿ. ತಲೆ ಕೆಟ್ಟೋಗ್ಬಿಟ್ಟೈತೆ, ಮುಗಿಲ್ಪೇಟೆ ಹೋಗನ್ ಬರ್ರಿ. ನೀನೇ ನನ್ನ ಪ್ರೀತಿ ತುಂಬಾ 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 ಫೀಮೇಲ್ ವಾಯ್ಸ್ ಅಲ್ಲಿ ಅಡಿಗ. ಬರಲೇ ಕೂಲಿ ಬಾಯ್ ಅಪರೂಪಕ್ಕೆ ನಮ್ಮ ಮನೆಗೆ ಬಂದು ಮನೆ ಒಳಗೆ ಬರ್ದಂಗೆ ಹೋಗ್ತಿದ್ದ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಏನಂದ್ರು ನೋಡಿ, ಅವನ ಆಗ್ಲೇ ಬೇರೆ ರೂಟ್ ಹಿಡ್ದವನ, ಅವನಾಗ್ಲೇ ಬೇರೆ ಬೇರೆ ರೂಟಲ್ಲಿ ಹೋಗ್ತಾವನ ಅವನಾಗ್ಲೇ. ಊರಿಗೆ ಹೋಗ್ತೀನಿ ಎಲ್ಲ ಯಾವ ರೂಟಲ್ಲಿ ಹೋಗ್ತಾವ, ಯಾವ ರೂಟಲ್ಲಿ ಮದ್ವೆ ಆಗಿಲ್ಲ. ಮದುವೆ ಆಗಿರೋ ಹುಡುಗಿ ರೂಟಲ್ಲ, ಮದುವೆ ಆಗಿರೋ ಹುಡುಗಿ ರೂಟಲ್ಲಿ ಹೋಗ್ತಾನ. ನಮ್ಮ ಕೂಲಿ ಬಾಯ್ ಅವರು ಊರಲ್ಲಿ ಯಾವ್ದೋ ಗಿಡ ಹಾಕೋರಂತ. ಯಾವ ಗಿಡ ಅಂತ ನೀವೇ ಕೇಳಿ. ಹೆಂಗಿಡ ಆಪಲ್ ಗಿಡ. ಆಪಲ್ ಹಾಕಿದ್ದೀರಾ? ಸ್ಟ್ರಾಬೆರಿ ಹಾಕಿಲ್ವಾ? ನಿಜ ಹೇಳ್ತಿದ್ದೀರಾ? ನಾನೇನೋ ನಮ್ಮ ಕೂಲಿ ಬಾಯ್ ಕಾಮಿಡಿ ಮಾಡ್ತಾವನೆ ಅಂತ ಅನ್ಕೊಂಡಿದ್ದೆ, ಆಪಲ್ ಗಿಡ ಅಂತ. ಬಟ್ ನಿಜವಾಗ್ಲೂ ಆಪಲ್ ಗಿಡ ಹಾಕೋರಂತೆ ಅವ್ರ ಊರಲ್ಲಿ. ನಾನು ಕಾಮಿಡಿ ಮಾಡ್ತಾವನೆ ಅನ್ಕೊಂಡೆ. ನೀವು ನಂಬ್ತಿಲ್ಲ ಏನು? ಅಕ್ಕಿಲ್ಲ ನಂಬ್ತಿಲ್ಲ ಅಲ್ಲ, ಇದೇ ಫ್ರೆಂಡ್ಶಿಪ್ ನಿಮ್ಮ ಇರ್ತೀರಿ ಮತ್ತೆ ಏನ್ ಮಾಡ್ರಿ ಅವನು ಕಾಮಿಡಿ ಮಾಡ್ತಾ ಇರ್ತಾನಲ್ಲ ಯಾವಾಗ್ಲೂ. ಮತ್ತೆ ಹಬ್ಬಗಳಿಗೆಲ್ಲ ಆಪಲ್ ಎಲ್ಲ ತಗೊಂಡ್ಬರ್ಬೋದಪ್ಪ ಹೋಗಿ. ಅಲ್ಲಿಂದ ಊಟಕ್ಕೆ ನಾವು ಹೋಗಿದ್ದು ಜನಪ್ರಿಯ ಡಾಬಾಗೆ. ಮತ್ತಿನ್ನೇನ್ ಗುರು, ಅಷ್ಟೇ ವಿಷಯ. ಓಕೆ ಗಾಯ್ಸ್, ಅಂಟಿಲ್ ದೆನ್ ಸಿಗೋಣ ಮುಂದಿನ ವ್ಲಾಗಲ್ಲಿ.